ಸ್ನೇಹಿತರೆ, ಇಬ್ರು ಚಿಕ್ಕ ಮಕ್ಕಳು ಆಟದಲ್ಲಿ ಬ್ಯುಸಿಯಾಗಿದ್ರು. ಹಿಂದೆ ನೋಡಿದ್ರೆ ವಿಚಿತ್ರವಾಗಿರೋ ಜನ ಮನೆ ಒಳಗೆ ಬರಕ್ಕೆ ಟ್ರೈ ಮಾಡ್ತಿದ್ದಾರೆ, ಈ ಮಕ್ಕಳನ್ನ ಸಾಯಿಸಿ ತಿನ್ಬೇಕು ಅಂತ. ಅಸಲಿಗೆ ಇವರೆಲ್ಲ ಝೋಂಬಿಸ್ಗಳು. ಇವರಿರೋ ಸಿಟಿ ಪೂರ್ತಿ ಝೋಂಬಿ ವೈರಸ್ ಇಂದ ಇನ್ಫೆಕ್ಟೆಡ್ ಆಗಿದೆ. ಪ್ರತಿಯೊಬ್ರು ಇಲ್ಲಿ ಝೋಂಬಿಯಾಗಿ ಬದಲಾಗಿದ್ದಾರೆ. ಆದ್ರೆ ಈ ಮಕ್ಕಳನ್ನ ಮಾತ್ರ ಬಿಟ್ಟು. ಇಷ್ಟು ದೊಡ್ಡ ಮನೆಯಲ್ಲಿ ಇವ್ರ ಜೊತೆ ಬೇರೆ ಯಾರಿಲ್ಲ, ಈ ಮಕ್ಕಳು ಮಾತ್ರ ಇರೋದು. ಈ ಝೋಂಬಿಸ್ ಇಂದ ಈ ಮಕ್ಕಳು ಹೇಗೆ ಸರ್ವೈವ್ ಆಗ್ತಾರೆ ಅಂತ ತಿಳ್ಕೋಬೇಕು ಅಂದ್ರೆ ಈ ಮೂವಿನ ನನ್ ಜೊತೆ ನೀವು ಕೊನೆವರೆಗೂ ನೋಡ್ಬೇಕು. ಅಂದ ಹಾಗೆ ಈ ಮೂವಿಯ ಹೆಸರು ಅನ್ಕೌಂಟಿನೇಟೆಡ್ ಅಂತ. ಈ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಹಿಮದಲ್ಲಿ ಮಲಗಿದ್ದ ಒಬ್ಬ ವ್ಯಕ್ತಿನ ನೋಡ್ತೀವಿ. ಸಡನ್ ಆಗಿ ಎದ್ದು ಕುಂತು ಬಟ್ಟೆ ಹಾಕೊಂಡು ಮರಕ್ಕೆ ಚುಚ್ಚಿರೋ ಚಾಕು ತಗೊಂಡು ಅಲ್ಲಿಂದ ಹೊರಡ್ತಾನೆ. ಇಲ್ಲಿಗೆ ಈ ಸೀನ್ ಕೂಡ ಕಟ್ ಆಗುತ್ತೆ. ನಂತರ ಇಬ್ರು ಚಿಕ್ಕ ಹುಡುಗರನ್ನ ತೋರಿಸ್ತಾರೆ. ಹುಡುಗನ ಹೆಸರು ಜಿಮ್ ಅಂತ, ಜೊತೆಗೆ ಅವನ ತಂಗಿ ಕೂಡ ಇದ್ಲು. ಇಷ್ಟು ದೊಡ್ಡ ಮನೆಯಲ್ಲಿ ಇವರಿಬ್ರೇ ವಾಸ ಮಾಡ್ತಿದ್ದಾರೆ. ಅಡಿಗೆಯ ಜೊತೆ ಮನೆ ಕೆಲಸನೆಲ್ಲ ಜಿಮ್ ಒಬ್ನೇ ಮಾಡ್ತಿದ್ದ. ನಂತರ ಜಿಮ್ ಒಂದ್ ಗನ್ನಲ್ಲಿ ಬುಲೆಟ್ ಅನ್ನ ಲೋಡ್ ಮಾಡ್ತಿದ್ದ. ದೂರದಿಂದ ನೋಡಿದ್ರೆ ಮಕ್ಕಳ ಆಟಿಕೆ ಸಾಮಾನ್ ತರ ಕಾಣ್ತಿತ್ತು. ಆಕ್ಚುಲಿ ಇದು ಒರಿಜಿನಲ್ ಗನ್ ಅಲ್ಲ, ಟ್ರ್ಯಾಕ್ಯುಲೈಸರ್ ಗನ್ ಆಗಿತ್ತು. ಆದ್ರೆ ಇದರಿಂದ ಪ್ರಾಣ ಹೋಗಲ್ಲ, ಬರೀ ಮೂರ್ಛೆ ಹೋಗ್ತಾರಷ್ಟೇ. ಅಷ್ಟರಲ್ಲಿ ಹೊರಗಡೆ ಏನೋ ಶಬ್ದ ಕೇಳಿ ಜಿಮ್ ಹೊರಗಡೆ ಓಡಿ ಬರ್ತಾನೆ. ಒಬ್ಬ ವ್ಯಕ್ತಿ ಜಿಮ್ನ ತಂಗಿಯ ಬಳಿ ಇವ್ರ ತಂದೆ ತಾಯಿ ಬಗ್ಗೆ ಕೇಳ್ತಿದ್ದ. ಆ ವ್ಯಕ್ತಿ ಜಿಮ್ಗೂ ಅದೇ ಪ್ರಶ್ನೆನ ಕೇಳ್ತಾನೆ. ಆದ್ರೆ ಜಿಮ್ ಏನೂ ಮಾತಾಡ್ಲಾರ್ದೆ ಅಲ್ಲಿಂದ ತಂಗಿನ ಕರ್ಕೊಂಡು ಮನೆಯೊಳಗೆ ಬಂದು ಲಾಕ್ ಮಾಡಿಕೊಳ್ತಾನೆ. ನಂತರ ಜಿಮ್ ತನ್ನ ತಂಗಿಯ ಜೊತೆ ಆಟನ ಆಡ್ತಿರ್ತಾನೆ. ನೋಡಿದ್ರೆ ಇವ್ರ ಮನೆ ಹೊರಗೆ ಕೆಲವು ಜನರು ಓಡಾಡ್ತಿದ್ರು, ಮನೆ ಒಳಗೆ ಬರಕ್ಕೆ ಟ್ರೈ ಮಾಡ್ತಿದ್ರು. ಆದ್ರೆ ಈ ಮನೆ ಬುಲೆಟ್ ಪ್ರೂಫ್ ಇರೋದ್ರಿಂದ ಒಳಗೆ ಬರಕ್ಕೆ ಸಾಧ್ಯ ಆಗ್ತಿರಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಇವರೆಲ್ಲ ಝೋಂಬಿಸ್ಗಳು. ಈ ಮಕ್ಕಳನ್ನ ಕೂಡ ತಿನ್ಬೇಕು ಅಂತ ನೋಡ್ತಿರ್ತವೆ. ಹೇಳ್ಬೇಕು ಅಂದ್ರೆ ಇವರಿರೋ ಸಿಟಿ ಪೂರ್ತಿ ಝೋಂಬಿಸ್ಗಳು ಅಟ್ಯಾಕ್ ಮಾಡಿದ್ದು. ಆದ್ರೆ ಇವ್ರು ಮಾತ್ರ ಹೇಗೋ ಅವುಗಳಿಂದ ಸರ್ವೈವ್ ಆಗಿದ್ರು. ಈ ಝೋಂಬಿಸ್ ನ ನೋಡಿದ್ರೆ ಇವರಿಗೆ ಭಯನೂ ಆಗ್ತಿರಲ್ಲ, ಯಾಕಂದ್ರೆ ಇವರ ಜೀವನದ ಇದು ಒಂದು ಡೈಲಿ ರೂಟೀನ್ ಆಗಿತ್ತು. ನೆಕ್ಸ್ಟ್ ಡೇ ಜಿಮ್ ನ ತಂಗಿ ಹೊರಗಡೆ ಆಡ್ತಿದ್ಲು. ನಿನ್ನೆ ಬಂದಿರೋ ವ್ಯಕ್ತಿಯ ಜೊತೆ ಅವನ ಹೆಂಡತಿನೂ ಅಲ್ಲಿಗೆ ಬಂದಿದ್ರು. ಆ ವ್ಯಕ್ತಿಯ ಹೆಸರು ಜಾಕ್ ಅಂತ. ಜಾಕ್ ಜಿಮ್ ನ ತಂಗಿನ ಪ್ರೀತಿಯಿಂದ ಎತ್ಕೋತಾನೆ. ಆದ್ರೆ ಇದು ಜಿಮ್ಗೆ ಇಷ್ಟ ಆಗ್ತಿರಲ್ಲ, ಅದಕ್ಕೆ ತೆಳಗೆ ಇಳಿಸಕ್ಕೆ ಹೇಳ್ತಾನೆ. ಮತ್ತೆ ಜಾಕ್ ಜಿಮ್ ನ ಪೇರೆಂಟ್ಸ್ ಬಗ್ಗೆ ಕೇಳ್ತಿರ್ತಾನೆ. ಅವರು ಕೆಲವು ಸಾಮಗ್ರಿಗಳು ತರಕ್ಕೆ ಹೊರಗೆ ಹೋಗಿದ್ದಾರೆ ಅಂತ ಜಿಮ್ ಹೇಳ್ತಾನೆ. ಹೆದರ್ಬೇಡ, ನಿಮ್ಗೆ ನಾವು ಯಾವುದೇ ತೊಂದರೆ ಮಾಡಲ್ಲ, ನಿಮ್ ತಂದೆ ತಾಯಿ ಬರೋವರೆಗೂ ನಿಮ್ ಜೊತೆನೆ ಇರ್ತೀವಿ ಅಂತ ಜಾಕ್ ಹಾಗೂ ಅವನ ಹೆಂಡತಿ ಹೇಳ್ತಾರೆ. ನಂತರ ಈ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನೋಡಿರೋ ವ್ಯಕ್ತಿನ ಮತ್ತೆ ತೋರಿಸ್ತಾರೆ. ಈತನ ಹೆಸರು ಎಡಮ್ ಅಂತ. ಕಾಡಿನ ಮಧ್ಯೆ ಒಬ್ನೇ ಝೋಂಬಿನ ಸಾಯಿಸಿರ್ತಾನೆ. ಈ ಕಡೆ ಕಪಲ್ಸ್ ಮನೆಯಲ್ಲಿ ಸರ್ಚ್ ಮಾಡ್ತಿದ್ದಾಗ ಜೀವನ ಮಾಡ್ಲಿಕ್ಕೆ ಬೇಕಾಗಿರುವ ಪ್ರತಿಯೊಂದು ಇಲ್ಲಿ ಸ್ಟೋರ್ ಆಗಿತ್ತು. ಅದು ಕೂಡ ವರ್ಷದವರೆಗೂ ಆರಾಮಾಗಿ ಬದುಕೋಕೆ ಆಗುವಷ್ಟು. ಇಷ್ಟು ದೊಡ್ಡ ಮನೆಯಲ್ಲಿ ಈ ಮಕ್ಕಳನ್ನ ಬಿಟ್ರೆ ಬೇರೆ ಯಾರಿಲ್ಲ ಅಂತ ಇವರಿಗೆ ಕನ್ಫರ್ಮ್ ಆಗಿತ್ತು. ಈ ರೀತಿ ಮಾತಾಡ್ತಿದ್ದಾಗ ಆ ಹುಡುಗ ಕೇಳಿಸ್ಕೊತಾನೆ. ನಂತರ ತನ್ನ ತಂಗಿನ ಒಂದು ಸೇಫ್ ಜಾಗದಲ್ಲಿ ಬಚ್ಚಿಡ್ತಾನೆ. ಆತನು ಮಲಗಿ ಬಿಡ್ತಾನೆ. ಹಾಗೆ ರಾತ್ರಿನೂ ಆಗಿರೋದ್ರಿಂದ ಝೋಂಬಿಸ್ಗಳು ಇವ್ರ ಮನೆ ಹತ್ರನೇ ಬಂದಿರ್ತವೆ. ಅದನ್ನ ನೋಡಿ ಆ ಕಪಲ್ಸ್ ತುಂಬಾನೇ ಭಯ ಪಡ್ತಾರೆ. ತಕ್ಷಣ ಮನೆಯ ಲೈಟ್ ಎಲ್ಲ ಆಫ್ ಮಾಡ್ತಾರೆ. ನೋಡ್ತಿದ್ದಂಗೆ ಹಿಂದೆ ಡೋರಿಂದ ಯಾರೋ ಬಂದು ಜಾಕ್ ಹೆಂಡತಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಹಾಗೆ ನೋಡ್ತಿದ್ದಂಗೆ ಅವಳನ್ನ ಹೇಳ್ಕೊಂಡು ಹೊರಗಡೆ ಹೋಗಿ ಬಿಡ್ತಾರೆ. ಆದ್ರೆ ಜಾಕ್ಗೆ ಇಲ್ಲಿ ಏನಾಗ್ತಿದೆ ಅಂತಾನೆ ಅರ್ಥ ಆಗ್ತಿರಲ್ಲ. ನೆಕ್ಸ್ಟ್ ಡೇ ಮತ್ತೆ ಎಡಮ್ನ ತೋರಿಸ್ತಾರೆ. ಹಿಮದ ಮಧ್ಯೆ ಮಲ್ಗಿರೋನು ಎಚ್ಚರ ಆಗಿ ನೋಡ್ತಾನೆ. ಅವನ ಕಾಲಿಗೆ ಯಾರೋ ಸಣ್ಣ ದಾರನ ಕಟ್ಟಿದ್ರು. ಮುಂದೆ ನೋಡಿದ್ರೆ ಜಿಮ್ನ ತಂಗಿ ಇವನ್ನ ನೋಡಿ ನಗ್ತಾ ಇದ್ಲು. ಸಡನ್ ಆಗಿ ಅವನ ಕುತ್ತಿಗೆಗೆ ಚೂಪಾದ ವಸ್ತು ಬಂದು ಚುಚ್ಚುತ್ತೆ. ಅದನ್ನ ಹೊರಗೆ ತೆಗಿತಿದ್ದಂಗೆ ಆತ ಮೂರ್ಛೆ ಹೋಗ್ತಾನೆ. ಅಸಲಿಗೆ ಜಿಮ್ ತನ್ನ ಟ್ರ್ಯಾಕ್ಯುಲೈಸರ್ ಗನ್ ಇಂದ ಶೂಟ್ ಮಾಡಿದ್ದ. ಸ್ವಲ್ಪ ಹೊತ್ತಲ್ಲಿ ಎಡಮ್ಗೆ ಪ್ರಜ್ಞೆ ಬಂದು ಮತ್ತೆ ಜಿಮ್ ಮನೆ ಹತ್ರನೇ ಬರ್ತಾನೆ. ನೋಡಿದ್ರೆ ಜಿಮ್ ಮತ್ತೆ ಗನ್ ಅನ್ನ ಹಿಡ್ಕೊಂಡು ನಿಂತಿದ್ದ. ಇಲ್ಲಿಂದ ಹೊರಟು ಹೋಗಿ ಇಲ್ಲ ಶೂಟ್ ಮಾಡ್ತೀನಿ ಅಂತ ಜಿಮ್ ಹೇಳ್ತಾನೆ. ಆಗ ಆ ವ್ಯಕ್ತಿ ನಾನೊಬ್ಬ ಸೋಲ್ಜರ್, ನನ್ನ ವೈಫ್ನ ಹುಡ್ಕೊಂಡು ನಾರ್ತ್ ಕಡೆಗೆ ಹೋಗ್ತಿದ್ದೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಜಿಮ್ಗೂ ಆಶ್ಚರ್ಯ ಆಗುತ್ತೆ. ಇಲ್ಲಿ ಬಂದಿರೋರೆಲ್ಲ ಮೆಡಿಸನ್ನ ಹುಡ್ಕೊಂಡು ಇಲ್ಲ ಊಟನ ಹುಡ್ಕೊಂಡು ಬರ್ತಾರೆ. ಆದ್ರೆ ಈತ ಮೊದಲನೇ ವ್ಯಕ್ತಿ ತನ್ನ ಹೆಂಡತಿನ ಹುಡ್ಕೊಂಡು ಬಂದಿರೋದು ಅಂತ. ಜಿಮ್ಗೆ ಅವನ ಮೇಲೆ ನಂಬಿಕೆ ಬಂದು ತನ್ನ ಮನೆ ಒಳಗೆ ಕರೆದುಕೊಂಡು ಬರ್ತಾನೆ. ನಂತರ ಜಿಮ್ ಅವನ ಜೊತೆ ಒಂದು ಡೀಲ್ ಅನ್ನ ಮಾಡಿಕೊಳ್ತಾನೆ. ನಮ್ಮ ಮನೆಯಲ್ಲಿ ಇರೋ ಪವರ್ ಬ್ಯಾಟ್ರಿ ಎಲ್ಲ ಚಾರ್ಜ್ ಖಾಲಿಯಾಗಿದೆ, ಒಂದು ವೇಳೆ ನೀವು ಅದನ್ನ ಸರಿ ಮಾಡಿದ್ರೆ ಇರಕ್ಕೆ ಜಾಗ, ಊಟ, ಮೆಡಿಸಿನ್ ಕೂಡ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಎಡಮ್ ಕೂಡ ಸರಿ ಅಂತ ಒಪ್ಕೋತಾನೆ. ಹಾಗೆ ನಿಮ್ ಪೇರೆಂಟ್ಸ್ ಎಲ್ಲಿ ಅಂತ ಎಡಮ್ ಕೇಳ್ತಾನೆ. ಆಗ ಜಿಮ್ ಫಸ್ಟ್ ಟೈಮ್ ನಿಜ ಹೇಳ್ತಾನೆ. ನನ್ನ ತಂದೆ ಒಬ್ಬ ಸೈಂಟಿಸ್ಟ್ ಆಗಿದ್ರು, ಸುಮಾರು ವರ್ಷದಿಂದ ಮನೆಗೆ ಬಂದಿಲ್ಲ. ಹಾಗೆ ನನ್ನ ತಾಯಿ ಕೂಡ ಸೆಕ್ಯೂರಿಟಿ ಏಜೆನ್ಸಿಯಲ್ಲಿ ವರ್ಕ್ ಮಾಡ್ತಾರೆ. ಇವಾಗ ಅವರು ಒಂದು ಮಿಷನ್ ಮೇಲೆ ಇರೋದು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಎಡಮ್ ಹೊರಗೆ ನೋಡ್ತಾನೆ. ಇವ್ರ ಮನೆ ಹೊರಗೆ ಒಂದು ಝೋಂಬಿ ಬಂದಿರುತ್ತೆ. ತಕ್ಷಣ ಎಡಮ್ ಹೊರಗೆ ಹೋಗಿ ಅದನ್ನ ಸಾಯಿಸಿ ಬಿಡ್ತಾನೆ. ಅದನ್ನ ಯಾಕೆ ಸಾಯಿಸಿದ್ರ? ಈ ಮನೆ ಬುಲೆಟ್ ಪ್ರೂಫ್,
ಒಳಗಡೆ ಬರಕ್ಕೆ ಸಾಧ್ಯನೇ ಇಲ್ಲ ಅಂತ ಜಿಮ್ ಹೇಳ್ತಾನೆ. ಇದಾದ್ಮೇಲೆ ಎಡಮ್ ಆದಷ್ಟು ಬೇಗ ತನ್ನ ಹೆಂಡತಿನ ಹುಡ್ಕೊಂಡು ಇಲ್ಲಿಂದ ಹೋಗ್ಬೇಕು ಅಂತ ಅನ್ಕೊಂಡು ಬ್ಯಾಟ್ರಿನ ಚಾರ್ಜ್ ಮಾಡ್ಲಿಕ್ಕೆ ಟ್ರೆಡ್ಮಿಲ್ ಮೇಲೆ ರಾತ್ರಿ ಎಲ್ಲ ರನ್ ಮಾಡ್ತಾನೆ. ಹಾಗೆ ಸುಸ್ತಾಗಿ ಅಲ್ಲಿಯೇ ಮಲಗಿ ಬಿಡ್ತಾನೆ. ಆಗ ಜಿಮ್ನ ತಂಗಿ ಬಂದು ಎಡಮ್ಗೆ ನೀರನ್ನ ಕೊಟ್ಟು ಊಟನೂ ಕೊಡ್ತಾಳೆ. ನಂತರ ಎಡಮ್ ಫ್ರೆಶ್ ಆಗಿ ಅವರಿಗೆ ಊಟ ರೆಡಿ ಮಾಡಿ ತಿನ್ನಿಸ್ತಾನೆ. ಹಾಗೆ ಜಿಮ್ ಹೊರಗಡೆ ಹೋಗಿ ನೋಡ್ತಾನೆ. ಅವನು ಹಾಕಿರೋ ಟ್ರ್ಯಾಪ್ ಅಲ್ಲಿ ಝೋಂಬಿ ಒಂದು ಸಿಕ್ಕಿಕೊಂಡಿತ್ತು. ಅದನ್ನ ಜಿಮ್ ಶೂಟ್ ಮಾಡಿ ಸಾಯಿಸ್ತಾನೆ. ಅದೇ ಸಮಯ ಒಂದು ಹುಡುಗಿ ಒಬ್ಬ ವ್ಯಕ್ತಿ ಗನ್ ಜೊತೆಗೆ ಅಲ್ಲಿಗೆ ಬಂದಿರ್ತಾರೆ. ಅವ್ರನ್ನ ನೋಡಿದ್ರೆ ಯಾರನ್ನು ಹುಡುಕಿಕೊಂಡು ಬಂದಿರುವ ಹಾಗಿತ್ತು. ಇಲ್ಲಿಗೆ ಈ ಸೀನ್ ಕೂಡ ಕಟ್ ಆಗುತ್ತೆ. ಈ ಕಡೆ ಎಡಮ್ ಜಿಮ್ನ ತಾಯಿಯ ಫೋಟೋನ ನೋಡ್ತಾನೆ. ಅಲ್ಲೇ ಕಾರಿನ ಕೀ ಕೂಡ ಸಿಗುತ್ತೆ. ಅದನ್ನ ನೋಡಿ ಎಡಮ್ಗೆ ಒಂದು ಐಡಿಯಾ ಬರುತ್ತೆ. ಈ ಕಾರಿನ ಮೂಲಕ ತನ್ನ ಹೆಂಡತಿನ ಇನ್ನೂ ಬೇಗ ಹುಡುಕ್ಬೋದು ಅಂತ. ಅದಕ್ಕೆ ಬಂದು ಕಾರ್ ಸ್ಟಾರ್ಟ್ ಮಾಡಕ್ಕೆ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಕಾರ್ ಮಾತ್ರ ಸ್ಟಾರ್ಟ್ ಆಗಲ್ಲ, ಯಾಕಂದ್ರೆ ಅದು ರಿಪೇರಿ ಆಗಿತ್ತು. ಬೇಜಾರ್ ಮಾಡ್ಕೊಂಡು ಕಾರಿಂದ ತೆಳಗಿಳಿತಾನೆ. ಮುಂದೆ ಒಂದು ಚಿಕ್ಕ ರೂಮ್ ಇತ್ತು. ಅದರಲ್ಲಿ ವಿಚಿತ್ರವಾದ ಶಬ್ದ ಬರ್ತಿತ್ತು. ಅದನ್ನ ನೋಡ್ಬೇಕು ಅಂತ ಆ ಕಡೆಗೆ ಹೋಗ್ತಿರ್ತಾನೆ. ಅಷ್ಟರಲ್ಲಿ ಜಿಮ್ ಬಂದು ಅವನ್ನ ತಡಿತಾನೆ. ನಂತರ ಇವರು ಮನೆಗೆ ಬಂದು ಊಟ ಎಲ್ಲ ಮಾಡಿ ಮಲಗಕ್ಕೆ ರೆಡಿ ಆಗ್ತಾರೆ. ಮಲ್ಗೋ ಮುಂಚೆ ಜಿಮ್ ತನ್ನ ಕೈಗೆ ಲಾಕ್ ಮಾಡಿಕೊಂಡು ಮಲಗ್ತಾನೆ. ನಂತರ ಬೆಳಗ್ಗೆ ಎದ್ದ ಎಡಮ್ ಜಿಮ್ ಕಡೆಗೆ ನೋಡ್ತಾನೆ. ಆತ ಇರೋದಿಲ್ಲ. ಹಾಗೆ ಹೊರಗಡೆ ಬಂದು ನೋಡ್ತಾನೆ. ಜಿಮ್ ಮನೆ ಸುತ್ತಮುತ್ತ ಇರೋ ಟ್ರ್ಯಾಪ್ಗಳನ್ನ ಸರಿ ಮಾಡ್ತಿದ್ದ. ಇದೇ ಟ್ರ್ಯಾಪ್ ನಲ್ಲಿ ಝೋಂಬಿಸ್ ಬಂದು ಲಾಕ್ ಆಗ್ತಿದ್ವು. ನಂತರ ಎಡಮ್ ಜಿಮ್ಗೆ ಕಾಣ್ದಂಗೆ ಮತ್ತೆ ಆ ರೂಮ್ ಬಳಿ ಹೋಗ್ತಾನೆ. ಹಾಗೆ ಡೋರ್ನ ಓಪನ್ ಮಾಡ್ತಾನೆ. ಆ ರೂಮ್ ನಲ್ಲಿ ಸ್ವಲ್ಪ ಬ್ಲಾಂಕೆಟ್ಸ್ ಪಿಲ್ಲೋ, ಗೋಡೆ ಮೇಲೆ ಪರ್ಚಿರೋ ಗಾಯ ಮಾತ್ರ ಕಾಣಿಸುತ್ತೆ. ಯಾವ್ದೋ ಝೋಂಬಿನ ಇಲ್ಲಿ ಕೂಡಿ ಹಾಕಿರ್ಬೋದು ಅಂತ ಎಡಮ್ ಅನ್ಕೋತಾನೆ. ಸ್ವಲ್ಪ ಹೊತ್ತಲ್ಲಿ ಎಡಮ್ ನೋಟಿಸ್ ಮಾಡ್ತಾನೆ. ಅಪರಿಚಿತ ವ್ಯಕ್ತಿ ಒಬ್ಬ ಮನೆ ಹೊರಗೆ ಓಡಾಡ್ತಿದ್ದ. ಜಿಮ್ನ ತಂಗಿ ಆ ವ್ಯಕ್ತಿನ ನೋಡಿ ಹಾಯ್ ಹೇಳ್ತಿದ್ಲು. ಆಗ ಎಡಮ್ ಬಂದು ಅವಳನ್ನ ಬಚ್ಚಿ ಇಡ್ತಾನೆ. ನಂತರ ಆ ವ್ಯಕ್ತಿ ಅಲ್ಲಿಂದ ಹೊರಟು ಹೋಗ್ತಾನೆ. ಇದನ್ನೆಲ್ಲ ಹೊರಗಡೆಯಿಂದಾನೇ ಜಿಮ್ ನೋಡ್ತಿದ್ದ. ಅವನಿಗೆ ಅನಿಸ್ತಿರುತ್ತೆ ಈ ವ್ಯಕ್ತಿಯಿಂದ ಮುಂದೆ ನಮ್ಗೆ ಯಾವುದೇ ತೊಂದರೆ ಆಗಲ್ಲ ಅಂತ. ಅದಕ್ಕೆ ಅವನ ವಸ್ತುಗಳೆಲ್ಲ ವಾಪಸ್ ತಂದು ಕೊಡ್ತಾನೆ. ನಂತರ ಎಡಮ್ ಜಿಮ್ ತಂದೆಯ ಕಾರನ್ನ ರೆಡಿ ಮಾಡ್ತಿರ್ತಾನೆ. ಅಷ್ಟರಲ್ಲಿ ಜಿಮ್ನ ತಂಗಿ ಕಿರಿಸ್ತಿರೋ ಶಬ್ದ ಕೇಳಿ ಹೊರಗಡೆ ಬರ್ತಾನೆ. ನೋಡಿದ್ರೆ ಆಗ್ಲೇ ಒಬ್ಬ ಅಪರಿಚಿತ ವ್ಯಕ್ತಿ ಬಂದಿದ್ನಲ್ವಾ, ಮತ್ತೆ ಆತನೇ ಅವನ ಜೊತೆ ಇನ್ನೂ ಜನರನ್ನ ಕರೆದುಕೊಂಡು ಬಂದಿದ್ದ. ಹಾಗೆ ಜಿಮ್ ತಂಗಿಗೆ ಲಾಕ್ ಮಾಡಿದ್ದು. ಅಷ್ಟರಲ್ಲಿ ಯಾರೋ ಹಿಂದೆಯಿಂದ ಬಂದು ಅವ್ರನ್ನೆಲ್ಲ ಶೂಟ್ ಮಾಡ್ತಾರೆ. ಅದು ಬೇರೆ ಯಾರು ಅಲ್ಲ, ಜಿಮ್ನ ತಾಯಿನೇ ಆಗಿದ್ರು. ವಾಪಸ್ ಮನೆಗೆ ಬಂದಿದ್ರು. ಆ ಫೈರಿಂಗ್ ಅಲ್ಲಿ ಎಡಮ್ಗೂ ಕೂಡ ಗುಂಡು ಹತ್ತಿರುತ್ತೆ. ನೋಡ್ತಿದ್ದಂಗೆ ಎಡಮ್ ಅಲ್ಲೇ ಬಿದ್ದು ಬಿಡ್ತಾನೆ. ಹಾಗೆ ಅವನ್ ಕಣ್ಮುಂದೆ ಅವನ ಹೆಂಡತಿ ಕಾಣಿಸ್ತಿದ್ಲು. ಹಾಗೆ ಕಣ್ಣನ್ನ ಮುಚ್ಚಿ ಬಿಡ್ತಾನೆ. ಆಶ್ಚರ್ಯ ಅಂದ್ರೆ ಎಡಮ್ನ ಪ್ರಾಣ ಹೋಗಿರಲ್ಲ. ಸ್ವಲ್ಪ ಹೊತ್ತಲ್ಲಿ ಮತ್ತೆ ಎದ್ದು ಕೂರ್ತಾನೆ. ಜಿಮ್ನ ತಾಯಿ ಹಾಗೂ ಅವನ ತಂಗಿ ಅವನ್ನ ಮನೆ ಒಳಗ್ ಬರಕ್ಕೆ ಕರಿತಿರ್ತಾರೆ. ಅಲ್ಲಿಂದ ಎದ್ದು ಆತ ಮನೆ ಒಳಗಡೆ ಬರ್ತಾನೆ. ಆಗ ಜಿಮ್ನ ತಾಯಿ ಒಂದು ಟ್ವಿಸ್ಟ್ ನ ರಿವೀಲ್ ಮಾಡ್ತಾಳೆ. ಝೋಂಬಿ ವೈರಸ್ ಏನಾದ್ರೂ ಇನ್ಫೆಕ್ಟೆಡ್ ಆದ್ರೆ ಆ ವ್ಯಕ್ತಿ ಪೂರ್ತಿ ತನ್ನ ಮೈಂಡ್ ಹಿಡಿತಾನ ಕಳ್ಕೊತಾನೆ. ಮುಂದೆ ಇರೋರ್ನ ಸಾಯಿಸ್ತಾನೆ. ಆತ ಪೂರ್ತಿಯಾಗಿ ಬದಲಾಗ್ತಾನೆ. ಆದ್ರೆ ಇದರಲ್ಲಿ ಇನ್ನೊಂದು ಸ್ಪೆಷಲ್ ಝೋಂಬಿ ಕೂಡ ಇರ್ತಾರೆ. ಅವರು ತಮ್ಮ ಮೈಂಡ್ ನ ಮೇಲೆ ಪೂರ್ತಿ ಕಂಟ್ರೋಲ್ ನ ಇಟ್ಕೊಂಡಿರ್ತಾರೆ. ಆದ್ರೂ ಅವ್ರ ಮೈಯಲ್ಲಿ ಝೋಂಬಿ ವೈರಸ್ ಇರುತ್ತೆ. ಆ ಕೆಟಗರಿಯಲ್ಲಿ ನೀನು ಇದ್ದೀಯ. ಅದಕ್ಕೆ ನಿಂಗೆ ಶೂಟ್ ಮಾಡಿದ್ರು ಬದುಕಿ ಉಳಿದಿರೋದು. ಇನ್ನೊಂದು ಶಾಕಿಂಗ್ ವಿಷಯ ಏನಂದ್ರೆ ಜಿಮ್ ಕೂಡ ಆ ವೈರಸ್ ಇಂದ ಇನ್ಫೆಕ್ಟೆಡ್ ಆಗಿದ್ದಾನೆ. ಸ್ಟಾರ್ಟಿಂಗ್ ಅಲ್ಲಿ ಕಪಲ್ಸ್ ಈ ಮನೆಗೆ ಬಂದಿದ್ರಲ್ವಾ, ಅವ್ರನ್ನ ಕೂಡ ಜಿಮ್ನೇ ಸಾಯಿಸಿರೋದು. ಅದಕ್ಕೆ ಜಿಮ್ ದಿನ ರಾತ್ರಿ ತನ್ನ ತಂಗಿನ ಒಂದು ಸೀಕ್ರೆಟ್ ರೂಮ್ ನಲ್ಲಿ ಮಲಗಿಸೋದು. ಹಾಗೆ ಅವನ ಕೈಗೂ ಕೂಡ ಲಾಕ್ ಮಾಡಿಕೊಂಡು ಮಲಗೋದು. ಅವರ ಮೈಯಲ್ಲಿ ವೈರಸ್ ಏನಾದ್ರೂ ಆಕ್ಟಿವ್ ಆಗಿದ್ರೆ ಆ ಟೈಮ್ ನಲ್ಲಿ ಅವ್ರು ಏನೇ ಮಾಡಿದ್ರು ನಾರ್ಮಲ್ ಆದ್ಮೇಲೆ ಯಾವ್ದು ನೆನಪಿರಲ್ಲ. ಈ ರೀತಿ ಜಿಮ್ನ ತಾಯಿ ಎಡಮ್ಗೆ ಹೇಳ್ತಾಳೆ. ಆಗ ಎಡಮ್ಗೆ ಅರ್ಥ ಆಗುತ್ತೆ, ನಾನೊಬ್ಬ ಸ್ಪೆಷಲ್ ಝೋಂಬಿ, ಅದಕ್ಕೆ ಶೂಟ್ ಮಾಡಿದ್ರು ಮತ್ತೆ ಬದುಕಿ ಬಂದಿರೋದು ಅಂತ. ನಂತರ ಎಲ್ಲರೂ ಊಟನ ಮಾಡಿ ಮಲಗಿರ್ತಾರೆ. ಆಗ ಎಡಮ್ಗೆ ಕನ್ಸ್ ಬೀಳುತ್ತೆ. ಅವನ ಹೆಂಡತಿಯ ಅರ್ಧ ಮುಖ ಪೂರ್ತಿ ರಕ್ತ ಆಗಿರುತ್ತೆ. ಹಾಗೆ ಸತ್ತಿರುವ ಮಗು ಹಿಡ್ಕೊಂಡು ನಿಂತಿದ್ಲು. ಅಷ್ಟರಲ್ಲಿ ಎಡಮ್ಗೆ ಎಚ್ಚರ ಆಗಿ ತುಂಬಾನೇ ಬೇಜಾರಾಗ್ತಾನೆ. ಆಗ ಜಿಮ್ನ ತಾಯಿ ಲೀನಾ ಬಂದು ಅವನಿಗೆ ಸಮಾಧಾನ ಮಾಡ್ತಾಳೆ. ನಂತರ ತನ್ನ ಜೀವನದ ಸಣ್ಣ ಸ್ಟೋರಿ ಒಂದನ್ನ ಹೇಳ್ತಾಳೆ. ನನ್ನ 2 ಮಕ್ಕಳು ಹುಟ್ಟಿದಾಗ ಇಬ್ಬರಿಗೂ ಹಾರ್ಟ್ ಡಿಸೀಸ್ ಪ್ರಾಬ್ಲಮ್ ಆಗಿತ್ತು. ಆದರೆ ಟ್ರೀಟ್ಮೆಂಟ್ ಕೊಡಿಸೋದು ಆಗ ತುಂಬಾನೇ ಕಷ್ಟ ಇತ್ತು. ಆ ಸಮಯದಲ್ಲಿ ಝೋಂಬಿ ವೈರಸ್ ತುಂಬಾನೇ ಸ್ಪೀಡ್ ಆಗಿ ಸ್ಪ್ರೆಡ್ ಆಗಿತ್ತು. ನನ್ನ ಹಸ್ಬೆಂಡ್ ಸೈಂಟಿಸ್ಟ್ ಆಗಿರೋದ್ರಿಂದ ಅವರಿಗೂ ಈ ಸ್ಪೆಷಲ್ ಝೋಂಬಿಸ್ ಬಗ್ಗೆ ಗೊತ್ತಾಗಿತ್ತು. ಹಾಗೆ ಝೋಂಬಿ ವೈರಸ್ ಮೇಲೆ ರಿಸರ್ಚ್ ಮಾಡ್ತಾ ಒಂದು ಡೋಸ್ನ ರೆಡಿ ಮಾಡಿದ್ರು. ಅದನ್ನ ತಂದು ಜಿಮ್ಗೆ ಇಂಜೆಕ್ಟ್ ಮಾಡ್ತಾರೆ. ನಂತರ ಜಿಮ್ ಝೋಂಬಿಯಾಗಿ ಬದಲಾದ. ಅವನ ಕಾಯಿಲೆ ಕೂಡ ವಾಸಿ ಆಯ್ತು. ಲೀನಾಳ ಹಸ್ಬೆಂಡ್ಗೆ ಅನಿಸ್ತಿತ್ತು ಈ ರೀತಿ ಮಾಡೋದ್ರಿಂದ ಜೀವನ ಆರಾಮಾಗಿ ಇರುತ್ತೆ ಅಂತ. ಆದ್ರೆ ವಿಧಿ ಬೇರೆನೇ ಬರ್ದಿತ್ತು. ಒಂದಿನ ಜಿಮ್ ತನ್ನ ತಂದೆಯನ್ನೇ ಸಾಯಿಸಿಬಿಟ್ಟ. ಅಷ್ಟರಲ್ಲಿ ಹೊರಗಡೆ ಜಿಮ್ ಕಿರ್ಸ್ತಿರೋ ಶಬ್ದ ಕೇಳಿಸುತ್ತೆ. ಅದೇ ಚಿಕ್ಕ ರೂಮ್ ನಲ್ಲಿ ಜಿಮ್ ಇದ್ದ. ಹೊರಗಡೆಯಿಂದ ಲಾಕ್ ಮಾಡಿ ವೇಟ್ ಮಾಡ್ತಾರೆ.
ಒಳಗಡೆಯಿಂದ ಜೋರಾಗಿ ಕಿರುಚೋ ಶಬ್ದ ಕೇಳಿ ಬರ್ತಿತ್ತು. ಅಂದ್ರೆ ಜಿಮ್ ಈಗ ಝೋಂಬಿ ಆಗಿ ಬದಲಾಗಿದ್ದ. ಆದ್ರೆ ಡೋರ್ ಮಾತ್ರ ಓಪನ್ ಮಾಡಲ್ಲ. ಡೋರ್ ಬಳಿನೇ ಕುಂತು ಲೀನಾ ಅಳ್ತಿರ್ತಾಳೆ. ಅದನ್ನ ನೋಡಿ ಎಡಮ್ಗೆ ತುಂಬಾ ಬೇಜಾರಾಗುತ್ತೆ. ಹಾಗೆ ಲೀನಾಗೆ ರೆಸ್ಟ್ ಮಾಡಕ್ಕೆ ಹೇಳಿ ಆತ ಅಲ್ಲೇ ಕಾವಲ್ ಕಾಯ್ತಾನೆ. ಇದೇ ರೀತಿ ಸುಮಾರು ದಿನಗಳು ಹೀಗೆ ಒಬ್ರಾದ್ಮೇಲೆ ಇನ್ನೊಬ್ರು ಕಾವಲ್ನ ಕಾಯ್ತಿರ್ತಾರೆ. ಎಲ್ಲ ನಾರ್ಮಲ್ ಆಗ್ತಿದೆ ಅನ್ನೋಷ್ಟ್ರಲ್ಲಿ ಈ ಕಡೆ ಜಿಮ್ನ ತಂಗಿ ಮೂರ್ಛೆ ಹೋಗಿ ಬೀಳ್ತಾಳೆ. ಈ ಕಾಯಿಲೆಗೆ ಯಾವುದೇ ಟ್ರೀಟ್ಮೆಂಟ್ ಕೂಡ ಇರಲ್ಲ. ಹಾಗೆ ಟ್ರೀಟ್ಮೆಂಟ್ ಮಾಡೋ ಡಾಕ್ಟರ್ ಯಾರು ಕೂಡ ಬದುಕು ಇರಲ್ಲ. ಇದನ್ನೆಲ್ಲ ನೋಡಿದ ಎಡಮ್ ಹೇಳ್ತಾನೆ, ಇವಳಿಗೂ ಜಿಮ್ಗೆ ಇಂಜೆಕ್ಟ್ ಮಾಡಿರೋ ವೈರಸ್ನೇ ಇಂಜೆಕ್ಟ್ ಮಾಡಿ ಇವಳು ಜಿಮ್ ತರನೇ ಸ್ಪೆಷಲ್ ಝೋಂಬಿ ಆಗ್ತಾಳೆ ಅಂತ ಹೇಳ್ತಾನೆ. ಆದ್ರೆ ಲೀನಾ ಮಾತ್ರ ಇದಕ್ಕೆ ಒಪ್ತಿರಲ್ಲ. ಯಾಕಂದ್ರೆ ಈ ರೀತಿ ಒಂದ್ಸಲಿ ಜಿಮ್ನ ಮೇಲೆ ಪ್ರಯೋಗ ಮಾಡಿ ತಪ್ಪನ ಮಾಡಿದೀನಿ, ಇವಳಿಗೆ ಆ ರೀತಿ ಮಾಡೋದ್ ಬೇಡ ಅಂತ ಹೇಳ್ತಾಳೆ. ಈ ಕಡೆ ಜಿಮ್ ನಾರ್ಮಲ್ ಆಗಿ ಹೊರಗ್ ಬರ್ತಾನೆ. ಹಾಗೆ ಎಲ್ಲರೂ ಸೇರಿ ಆ ಹುಡುಗಿಯನ್ನ ಚೆನ್ನಾಗಿ ನೋಡ್ಕೋತಿರ್ತಾರೆ. ಹೀಗೆ ದಿನಗಳು ಕಳೀತಾ ಹೋಗ್ತಾವೆ. ಒಂದಿನ ಎಡಮ್ ಅಲ್ಲಿಂದ ಹೋಗಕ್ಕೆ ರೆಡಿ ಆಗ್ತಾನೆ. ಜಿಮ್ ಅವನ ತಂಗಿ ಹೋಗ್ಬೇಡ ಅಂತ ತಡಿತಿರ್ತಾರೆ. ಆದ್ರೂ ಎಡಮ್ ಅವ್ರ ಮಾತನ್ನ ಕೇಳಲ್ಲ, ಅಲ್ಲಿಂದ ಹೋಗಿ ಬಿಡ್ತಾನೆ. ಅಷ್ಟರಲ್ಲಿ ಗ್ಯಾಂಗ್ ಒಂದು ಅಲ್ಲಿಗೆ ಬರುತ್ತೆ. ಅದರಲ್ಲಿದ್ದ ಒಬ್ಬ ವ್ಯಕ್ತಿ ನನ್ನ ಮಗಳು ಸುಮಾರು ದಿನದಿಂದ ಕಾಣೆಯಾಗಿದ್ದಾಳೆ ಅಂತ ಹೇಳ್ತಾನೆ. ಅಸಲಿಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಕಪಲ್ ಬಂದಿರುತ್ತೆ ಅಲ್ವಾ, ಆ ಹುಡುಗಿನೇ ಇವನ ಮಗಳಾಗಿದ್ಲು. ಆ ಹುಡುಗಿನ ನಾವು ನೋಡಿಲ್ಲ ಅಂತ ಹೇಳ್ತಿರ್ತಾರೆ. ಆದ್ರೆ ಮನೆ ಹೊರಗೆ ಅವಳ ಕಾರ್ ಕಾಣಿಸುತ್ತೆ. ನಂತರ ಆ ವ್ಯಕ್ತಿ ಲೀನಾ ಹಾಗೂ ಮಕ್ಕಳಿಗೆ ಟಾರ್ಚರ್ ಮಾಡಕ್ಕೆ ಶುರು ಮಾಡ್ತಾನೆ. ಈ ಕಡೆ ಎಡಮ್ ಜಾಸ್ತಿ ದೂರನೂ ಹೋಗಿರಲ್ಲ. ಇವರು ಕಿರ್ಚೋ ಶಬ್ದ ಕೇಳಿ ಮನೆ ಕಡೆಗೆ ಓಡಿ ಬರ್ತಾನೆ. ನನ್ನ ಮಗಳನ್ನ ಎಲ್ಲಿ ಬಚ್ಚಿಟ್ಟಿದ್ಯಾ ಅಂತ ಆ ವ್ಯಕ್ತಿ ಕೇಳ್ತಿದ್ದ. ಲೀನಾ ನಂಗೆ ಏನೂ ಗೊತ್ತಿಲ್ಲ ಅಂತಾನೆ ಹೇಳ್ತಿರ್ತಾಳೆ. ಅವರಿಗೆ ಗೊತ್ತಾಗ್ದಂಗೆ ಎಡಮ್ ಮನೆ ಒಳಗೂ ಬಂದಿರ್ತಾನೆ. ಹಾಗೆ ಅಲ್ಲಿದ್ದ ಎಲ್ಲರನ್ನ ಸಾಯಿಸ್ತಾ ಹೋಗ್ತಾನೆ. ಆದ್ರೂ ಯಾರಿಗೂ ಗೊತ್ತಾಗದೇ ಇಲ್ಲ. ಹಾಗೆ ಸಾಯಿಸ್ತಾ ಗ್ಯಾಂಗ್ ಲೀಡರ್ ಹತ್ರ ಬರ್ತಾನೆ. ಆಗ ಎಡಮ್ ಸುತ್ತ ಗನ್ ಹಿಡ್ಕೊಂಡು ಇನ್ನೂ ಇಬ್ಬರು ಜನ ನಿಂತಿದ್ರು. ನೋಡ್ತಿದ್ದಂಗೆ ಎಡಮ್ ಚಾಕುವಿನಿಂದ ತನ್ನ ಕುತ್ತಿಗೆನ ಕಟ್ ಮಾಡಿಕೊಳ್ತಾನೆ. ಹಾಗೆ ತೆಳಗಡೆನೆ ಬಿದ್ದು ಬಿಡ್ತಾನೆ. ಆಕ್ಚುಲಿ ಜಿಮ್ನ ಪ್ಲಾನ್ನ ಪ್ರಕಾರ ಆತ ಸೂಪರ್ ಝೋಂಬಿ ಆಗಿರೋದ್ರಿಂದ ಆತ ಸಾಯಲ್ಲ. ಎಚ್ಚರ ಆದಾಗ ಸೂಪರ್ ಝೋಂಬಿ ಆಗಿ ಬದಲಾಗ್ತೀನಿ ಅಂತ ಅನ್ಕೊಂಡಿರ್ತಾನೆ. ಸ್ವಲ್ಪ ಸಮಯದಲ್ಲಿ ಅವನು ಅನ್ಕೊಂಡಂಗೆ ಸೂಪರ್ ಝೋಂಬಿ ಆಗಿ ಬದಲಾಗ್ತಾನೆ. ಹಾಗೆ ನೋಡ್ತಿದ್ದಂಗೆ ಅಲ್ಲಿದ್ದ ಎಲ್ಲರನ್ನ ಹೊಡೆದು ಸಾಯಿಸಿಯೇ ಬಿಡ್ತಾನೆ. ಲೀನಾ ಕೂಡ ಮಕ್ಕಳ ಜೊತೆ ಬಚ್ಚಿಕೊಳ್ತಾಳೆ. ನೆಕ್ಸ್ಟ್ ಡೇ ಮತ್ತೆ ಜಿಮ್ನ ತೋರಿಸ್ತಾರೆ. ಅವನ ಮೈ ಪೂರ್ತಿ ಬ್ಲಡ್ ಆಗಿತ್ತು. ಕೈಯಲ್ಲಿ ಯಾರ್ದೋ ಕಟ್ಟಾಗಿರೋ ಕಾಲನ್ನ ಹಿಡ್ಕೊಂಡಿದ್ದ. ಅಲ್ಲಿಂದ ಜಿಮ್ ಓಡಿ ಮನೆ ಒಳಗಡೆ ಬರ್ತಾನೆ. ಎಲ್ಲಾ ಕಡೆಗೂ ಹುಡುಕ್ತಾನೆ. ಆಗ ಲೀನಾ ಬರ್ದಿರೋ ಲೆಟರ್ ಸಿಗುತ್ತೆ. ಅದರಲ್ಲಿ ಮಕ್ಕಳನ್ನ ಕರ್ಕೊಂಡು ನಾರ್ತ್ ಕಡೆಗೆ ಹೋಗ್ತಿದ್ದೀನಿ, ಸಾಧ್ಯ ಆದ್ರೆ ಮತ್ತೆ ಸಿಗೋಣ ಅಂತ ಬರ್ದಿತ್ತು. ಇಲ್ಲಿಗೆ ಈ ಮೂವಿ ಕೂಡ ಎಂಡ್ ಆಗುತ್ತೆ. ಈ ಮೂವಿ ಏನಾದ್ರೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಸಿಗೋಣ ಇನ್ನೊಂದು ಮೂವಿಯಲ್ಲಿ. ನಮಸ್ಕಾರ.